ಒಳ್ಳೆ ಟಗರನ್ನು ಕೊಟ್ಟು ಆ ಒಂದು ಸಂಸ್ಕಾರವನ್ನು ಮಾಡ್ತಾರೆ ಅವತ್ತು. ಸೊ ಅದೇ ಪದ್ಧತಿಯನ್ನು ನಾವೆಲ್ಲರೂ ಕೂಡ ಇವತ್ತು ಅವರ ಪೈಗಂಬರ್ಗಳ ಅನುಯಾಯಿಗಳಾಗಿ ನಾವಿವತ್ತು ಪಾಲನೆಯನ್ನು ಮಾಡಿ ನಾವು ಭಗವಂತನಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವನ ಪರೀಕ್ಷೆಗೆ ಸಿದ್ಧವಾಗಿದ್ದೀವಿ. ಯಾವ ತ್ಯಾಗಕ್ಕೂ ಕೂಡ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೆ ಅಂತ ಹೇಳೋದಕ್ಕೆ ಈ ಬಕ್ರೀದ್ ಹಬ್ಬ. ಈ ಬಾರಿ ಹಬ್ಬ ನಿಮಗೆ ಬಹಳ ವಿಶೇಷ ಸ್ಪೆಷಲ್ ಅಂತ ಅನ್ಸುತ್ತೆ. ನೀವು ಬೇಡ್ಕೊಂಡದ್ದು ಈಡೇರಿತು, ಪ್ರಾರ್ಥನೆ ಫಲಿಸಿದೆ ಅಂತ ಹೇಳಿ. ನೋಡಿ, ಎಲ್ರಿಗೂ ಆಸೆ ಇರ್ತದೆ. ಸೊ ನನ್ನ ಆಸೆ ಅಭಿಲಾಷೆ ನನ್ನೊಬ್ಬಂದೇ ಅಲ್ಲ, ಲಕ್ಷಾಂತರ ಕಾರ್ಯಕರ್ತರು ಮುಖಂಡರುಗಳದ್ದು ಕಾರ್ಯಕರ್ತರು ಒಂದು ಅಭಿಲಾಷೆ ಇತ್ತು. ಭಗವಂತ ಅದನ್ನು ಈಡೇರಿಸ್ತಾ ಇದ್ದಾನೆ. ನಾನು ಒಬ್ಬನೇ ಅಲ್ಲ, ನಾನು ಮೌನ ಮುರಿದು ಮಾತಾಡಿದ್ದೀನಿ. ಅವರು ಮೌನವಾಗಿ ಎಲ್ರಿಗೂ ಕೂಡ ಕೇಳಿದ್ದಾರೆ. ಯಾವಾಗ ಸರ್? ಅದು ಮಾಧ್ಯಮದವ್ರಿಗೆ ಗೊತ್ತು ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ಏನೆಲ್ಲ ಆಗ್ತಾಯಿದೆ ಅಂಥೇಳಿ ಮಾಧ್ಯಮದವ್ರಿಗೆ ನನಗಿಂತ ಚೆನ್ನಾಗಿ ಗೊತ್ತಿದೆ. ಇವತ್ತು ರಿಸೈನ್ ಮಾಡ್ತಾರೆ CM ಅವರು ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯಾರು ನೆಕ್ಸ್ಟ್ ನಾನು ಹಬ್ಬದಲ್ಲಿದ್ದೀನಿ, ಹಬ್ಬ ಆಚರಣೆ ಮಾಡ್ತಾ ಇದ್ದೀನಿ. ಸೊ ಒಂದು ನನಗೆ ಪೂರ್ತಿ ಮಾಹಿತಿ ಗೊತ್ತಿಲ್ಲ. ಅಲ್ಲ, ಹಬ್ಬನೇ ಬೇರೆ, ರಾಜಕಾರಣನೇ ಬೇರೆ. ನಾನು ಯಾಕೆ ಹಬ್ಬದಲ್ಲಿ ರಾಜಕಾರಣ ಬೆರೆಸಲಿ? ನಾನು ಇವತ್ತು ಹಬ್ಬ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ರಾಜಕಾರಣ ಬರ್ತದೆ, ರಾಜಕಾರಣ ಹೋಗ್ತದೆ, ರಾಜಕಾರಣದ ಇದೇನಿಲ್ಲ. ನಮ್ಮ ನಾಯಕರಿಗೆ ಒಂದು ಅವಕಾಶ ಸಿಗ್ತಾ ಇದೆಯಾ ಅಂತ ಹೇಳಿ ನಾನು ಭಗವಂತನಿಗೆ ನಾನು ಮಾತಾಡೋದು ಸರ್. ನಾಯಕರ ಜೊತೆ ಫೋನ್ ಮಾಡಿದ್ರು ಸರ್? ನಾನು ಯಾರಿಗೂ ಮಾತಾಡಲಿಲ್ಲ. ಈ ಮಧ್ಯೆ ಸರ್ ಕೆಲವೊಂದಿಷ್ಟು ಸಚಿವರು ಶಾಸಕರು ಕ್ಲೈಮ್ ಮಾಡ್ತಾರೆ, ಪರಮೇಶ್ವರ್ ಹೆಸರನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ ಸರ್. ಅವರು ನಮ್ಮ ನಾಯಕರೇ ಅಲ್ವಾ? ಅವರು ನಮ್ಮ ನಾಯಕರನ್ನೇ, ಅವರು ಹಿರಿಯರನ್ನೇ. ಕೇಳೋದ್ರಲ್ಲಿ ಏನು ತಪ್ಪೇನಿದೆ? ಅವರು ನಮ್ಮ ನಾಯಕರನ್ನೇ, ಅವರು KPC ಅಧ್ಯಕ್ಷರಾಗಿದ್ದು. ಕೇಳೋದ್ರಲ್ಲಿ ಏನು ತಪ್ಪೇ ಇದ್ದೀನಿ? ಸಿದ್ದರಾಮಯ್ಯ ಅವ್ರ ಸ್ಥಾನ ಯಾರು ತುಂಬ್ತಾರೆ ಅನ್ನೋಂಥದ್ದು ಸರ್? ಈಗ ನೋಡಿ, ನಮ್ಮ ಆಸೆ, ನಮ್ಮ ಅಭಿಲಾಷೆ, ನಮ್ಮ ಜಿಲ್ಲೆಯವರು, ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರ ಸ್ಥಾನವನ್ನು ತುಂಬಬೇಕು ಅಂಥೇಳಿ ನಮ್ಮ ಅಭಿಲಾಷೆ ಅಷ್ಟೇ. ಅಂದರೆ ಸರ್, DK ಶಿವಕುಮಾರ್ಗೆ ಪಟ್ಟ ಕಟ್ಟಬೇಕು ಅನ್ನೋ ಸಂದರ್ಭದಲ್ಲಿ ಬೇರೆ ಹೆಸರುಗಳ ಮುನ್ನೆಲೆಗೆ ತರುವಂಥದ್ದು ಸರ್? ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಜನ ಹಿರಿಕರಿದ್ದಾರೆ, ಅದರಲ್ಲಿ ಕೇಳೋದ್ರಲ್ಲಿ ಏನು ತಪ್ಪಿದೆ? ಕೇಳಲಿ. ಸಾಕಷ್ಟು ಜನ ನಾಯಕರಿದ್ದಾರೆ, ಮುಖಂಡರುಗಳಿದ್ದಾರೆ, ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಎಲ್ಲೂ ಕೂಡ DK ಶಿವಕುಮಾರ್ ಆಗಲಿ, ಸುರೇಶ್ ಆಗಲಿ ಎಲ್ಲೂ ಕೂಡ ಏನು ಹೇಳ್ತಾ ಇಲ್ಲ ಸರ್. ಫೈನಲ್ ಆಗಿ ಮಾಹಿತಿ ಇರುತ್ತೆ ಸರ್. ಹಾಗಾಗಿ ಅದೇ ದೊಡ್ಡ ಗುಣ ಅಲ್ವಾ? ಯಾವಾಗ ಸರ್? ಅದೇ ದೊಡ್ಡ ಗುಣ. ಯಾವಾಗ ಆಗುತ್ತೆ ಸರ್? ಯಾವತ್ತು ಸರ್ ನೋಡ, ಅತಿ ಶೀಘ್ರದಲ್ಲಿ ಸರ್, ನಿಮ್ಮ ಕ್ಷೇತ್ರದಲ್ಲೇ ಮೊದಲನೇದಾಗಿ ಸಂಭ್ರಮಾಚರಣೆ ಮಾಡಿದ್ದೀರಿ ಸರ್, ನಿಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಸೂಚನೆ ಇತ್ತಾ ಸರ್? ನಾನು ಮೊದಲಿಂದ ಅವ್ರ ಪರವಾಗಿದ್ದೀನಿ, ಇವತ್ತಿಗೂ ಪರವಾಗಿದ್ದೀನಿ, ಮುಂದಕ್ಕೂ ಅವ್ರ ಪರವಾಗಿರ್ತೀನಿ. ಯಾಕೆಂದರೆ ರಾಮನಗರದಿಂದನೇ ಪ್ರಾರಂಭ ಆಗಿದೆ DK ಶಿವಕುಮಾರ್ ಅವರೇ ಸಂಭ್ರಮಾಚರಣೆ. ಇದರಲ್ಲಿ ಇಕ್ಬಾಲ್ ಅವರು ಏನಾದರೂ ಈ ಜಿಲ್ಲೆ ಮಗ ಅಲ್ವೇನ್ರಿ? ಅವ್ರ ಈ ಜಿಲ್ಲೆ ಮಗ. ಎಲ್ರಿಗೂ ಒಂದು ಈ ಜಿಲ್ಲೆಯಲ್ಲಿರುವಂಥ ಎಲ್ಲ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ನಮ್ಮ ಜಿಲ್ಲೆಯವರು, ನಮ್ಮವರು, ನಮ್ಮ ನಾಯಕರು ಅನ್ನೋದನ್ನು ಒಂದು ಆಸೆ ಅಭಿಲಾಷೆಯಿಂದ ಅವ್ರು ಮಾತಾಡ್ತಾರೆ. ಅದರಲ್ಲಿ ಏನು ತಪ್ಪೇನಿದೆ ಅದು?